ರಾತ್ರಿ ಹೊತ್ತು ಮನುಷ್ಯರಿಗೆ ಮಾತ್ರ ಅಲ್ಲ, ಸಸ್ಯಗಳಿಗೂ ಕೂಡ ಲೈಟ್ ಬೇಕು ಅಂತ ಅಂದ್ರೆ ನೀವು ನಂಬ್ತೀರಾ? ಇದು ಸಿನಿಮಾ ಕಥೆಯಲ್ಲ, ನಮ್ಮ ಕಣ್ಣ ಮುಂದೆ ನಡೀತಾ ಇರುವಂತಹ ಕೃಷಿ ಕ್ರಾಂತಿ. ನೀವು ನೋಡ್ತಿದ್ದೀರಾ statenews.live. ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ಬೆಂಗಳೂರಿನ ಖ್ಯಾತ ಏರಿಯಲ್ ಸಿನಿಮಾಟೋಗ್ರಾಫರ್ ಶ್ರೀಹರಿ ಕಾರಂತ್ ಅವರು ಇತ್ತೀಚೆಗೆ ತಮಿಳುನಾಡಿನ ಕೃಷ್ಣಗಿರಿ ಮತ್ತು ಹೊಸೂರು ಭಾಗದ ಜಮೀನುಗಳ ಅದ್ಭುತ ದೃಶ್ಯವೊಂದನ್ನು ಸೆರೆ ಹಿಡಿದಿದ್ರು. ರಾತ್ರಿ ಹೊತ್ತು ಸಾವಿರಾರು ಬಲ್ಬ್ಗಳಿಂದ ಕಂಗೊಳಿಸುವ ಈ ಹೊಲಗಳು ಕೇವಲ ಅಂದಕ್ಕಲ್ಲ, ಅದರ ಹಿಂದೆ ಒಂದು ದೊಡ್ಡ ವಿಜ್ಞಾನವೇ ಅಡಗಿದೆ. ಅಂದ್ಹಾಗೆ ರೈತರು ಸೂರ್ಯ ಮುಳುಗಿದ ಮೇಲೆ ಹೊಲಗಳಲ್ಲಿ ಲೈಟ್ ಆನ್ ಮಾಡುವುದರ ಹಿಂದೆ 3 ಮುಖ್ಯ ಕಾರಣಗಳಿವೆ. ಕೃತಕ ಬೆಳಕಿನಿಂದಾಗಿ ಸಸ್ಯಗಳಿಗೆ ಇನ್ನೂ ಹಗಲೇ ಇದೆ ಎಂಬ ಭ್ರಮೆ ಉಂಟಾಗುತ್ತೆ. ಇದರಿಂದ ಸಸ್ಯಗಳು ಹೆಚ್ಚಿನ ಸಮಯ ದ್ಯುತಿ ಸಂಶ್ಲೇಷಣೆ ಅಂದ್ರೆ ಫೋಟೋಸಿಂಥಸಿಸ್ ಪ್ರಕ್ರಿಯೆಯಲ್ಲಿ ತೊಡಗುತ್ತವೆ. ಬೆಳಕು ಹೆಚ್ಚಾದಷ್ಟು ಸಸ್ಯಗಳ ಬೆಳವಣಿಗೆ ವೇಗವಾಗಿ ಆಗುತ್ತೆ ಮತ್ತು ಹೂ ಬಿಡುವ ಪ್ರಮಾಣ ಗಣನೀಯವಾಗಿ ಹೆಚ್ಚುತ್ತೆ. ಇನ್ನು ರಾತ್ರಿ ಹೊತ್ತು ದಾಳಿ ಮಾಡುವ ಹಾನಿಕಾರಕ ಕೀಟಗಳು ಈ ತೀವ್ರವಾದ ಬೆಳಕಿಗೆ ಕನ್ಫ್ಯೂಸ್ ಆಗಿ ಹೊಲದಿಂದ ದೂರ ಸರಿಯುತ್ತೆ. ಈ ತಂತ್ರಜ್ಞಾನ ವಿಶೇಷವಾಗಿ ಡ್ರ್ಯಾಗನ್ ಫ್ರೂಟ್ ಮತ್ತು ಪುಷ್ಪ ಕೃಷಿಯಲ್ಲಿ ಅದ್ಭುತ ಫಲಿತಾಂಶ ನೀಡ್ತಾ ಇದೆ. ಪ್ರಸ್ತುತ ಈ ಟ್ರೆಂಡ್ ತಮಿಳುನಾಡಿನಿಂದ ನಮ್ಮ ಕರ್ನಾಟಕದ ಕೋಲಾರ ಮತ್ತು ದೊಡ್ಡಬಳ್ಳಾಪುರ ಭಾಗಗಳಿಗೂ ವಿಸ್ತರಿಸ್ತಾ ಇದ್ದು, ರೈತರಿಗೆ ಇದು ಅಕ್ಷಯ ಪಾತ್ರೆಯಂತಾಗಿದೆ. ಕೇವಲ ಕೃಷಿಯಲ್ಲಿ ಬೆವರುವಿಕೆ ಮಾತ್ರ ಮುಖ್ಯ ಅಲ್ಲ, ಈ ರೀತಿ ಬೆಳಕಿನ ಬುದ್ಧಿವಂತಿಕೆಯೂ ಮುಖ್ಯ ಅಂತ ಹೇಳುತ್ತೆ ಈ ಸ್ಟೋರಿ. ಈ ರೀತಿಯ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ಫಾಲೋ ಮಾಡಿ statenews.live.